ಹಲೋ ಗೈಸ್. ಸೊ ಇವತ್ತು ಟ್ರೇಡ್ ಎಕ್ಸಿಕ್ಯೂಟ್ ಆಗಿರೋದು ನೆಸ್ಲೆ ಇಂಡಿಯಾದಲ್ಲಿ. ಓಕೆ, ಆಲ್ಮೋಸ್ಟ್ ನನ್ನ ಎಂಟ್ರಿ ಪಾಯಿಂಟ್ ಇಲ್ಲೇ ಇದೆ. ಓಕೆ, ನನ್ನ ಸ್ಟಾಪ್ ಲಾಸ್ ಇದೆ. ಸೊ ವೇಟಿಂಗ್ ಫಾರ್ ದ ಟಾರ್ಗೆಟ್. ನೋಡೋಣ ಇದೆ ಏನಾಗಿದೆ. ಇಲ್ಲಿ ಮೊಮೆಂಟಮ್ ಕಂಟಿನ್ಯೂಷನ್ ಆಗಿದೆ. ಇಲ್ಲಿ ಏನಾಯ್ತು, ಮಾರ್ಕೆಟ್ ಕೆಳಗಡೆಯಿಂದ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಸ್ವಲ್ಪ ಪುಲ್ ಬ್ಯಾಕ್ ಐತೆ. ಸೊ ಇದು ಕಂಟಿನ್ಯೂಷನ್ ಹೆಂಗೆ ಹೋಗುತ್ತಲ್ಲ ಅಲ್ಲಿ ಮಟ್ಟ ನೋಡ್ತೀನಿ. ಯಾವ್ದಾರ ಒಂದು ನೆಗೆಟಿವ್ ಕ್ಯಾಂಡಲ್ ಕಂಡ್ರೆ 4 ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ಈ ಟ್ರೇಡ್ ಅನಲೈಸಿಸ್ ಇಷ್ಟೇ ಇದೆ. ಓಕೆ, ಸೊ ಆಸ್ ಪರ್ ನಮ್ಮ ಸೆಟಪ್ನೇ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಓಕೆ, ಸೊ ವೇಟ್ ಮಾಡೋಣ, ಇನ್ನು ಟೈಮ್ ಇದೆ. ಸೊ ನೀವು ಪೂರ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಗೆ ಇದರ ಸೈಕಾಲಜಿ ಪೂರ ಅರ್ಥ ಆಗುತ್ತೆ. ಓಕೆ, ಯಾಕಂದ್ರೆ ಟ್ರೇಡಿಂಗ್ ಇಟ್ ಈಸ್ ನಾಟ್ ಎ ಒನ್ ಡೇ ಗೇಮ್. ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು, ಎವ್ರಿ ಡೇ ಮಾರ್ಕೆಟ್ ಅಬ್ಸರ್ವೇಷನ್ ಮಾಡಬೇಕು. ಓಕೆ, ಇದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಒಂದು ಏನಾಗುತ್ತೆ, ಮಾರ್ಕೆಟ್ದಲ್ಲಿ ಐಡಿಯಾ ಬರುತ್ತೆ. ಓಕೆ, ಏನಾಗ್ತಿದೆಪ್ಪ, ಏನಾಗಬಹುದು, ಅಟ್ಲೀಸ್ಟ್ ನಮ್ಮ ಸ್ಟಾಪ್ ಲಾಸ್ ಅಂದ್ರೆ ಎಷ್ಟು ಹೀಟ್ ಆಗಬಹುದು. ಸೊ ಇದೆಲ್ಲ ಟ್ರೇಡ್ ಪ್ಲಾನ್ ಇದೆ ಇದು. ಓಕೆ, ಈ ಕ್ಯಾಂಡಲ್ ಈ ತರ ಆದ್ರೆ ಏನಾಗುತ್ತೆ, ನನ್ನ ಟ್ರೇಡ್ ಎಕ್ಸಿಟ್ ಆಗ್ಬಿಡ್ತೀನಿ ನಾನು. ಈ ಟೈಮ್ದಲ್ಲಿ ನಾವು ಪುಲ್ ಬ್ಯಾಕ್, ಇಲ್ಲಿ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಇರಲ್ಲ ನಮಗೆ ಇಲ್ಲಿ. ಓಕೆ, ಇದೇನು ಟಚ್ ಆಗಿದೆಲ್ಲ ನೋಡ್ತೀನಿ. 5 ಮಿನಿಟ್ಸ್ ಟೈಮ್ ಇದೆ, 15 ನಿಮಿಷದ. ಸೊ ಹೆಂಗ್ ಹೋಗುತ್ತೆ ಅಷ್ಟು ಮಾಡ ಹೋಲ್ಡ್ ಮಾಡ್ತೀನಿ. ಇದು 1300 ನಾನು ಸಿ ತಗೊಂಡಿನಿ ಆಪ್ಷನ್ ಅಲ್ಲಿ. ಒಂದು ಲಾಟ್ ಇದೆ 500 ಕ್ವಾಂಟಿಟಿ. ಏನಾಗಿದೆ, ಇದು ಎಲ್ಲ ಈ ಕ್ಯಾಂಡಲ್ ಏನಿದೆಲ್ಲ ಮೇ ಬಿ ಲಿಕ್ವಿಡಿಟಿ ಪರ್ಪಸ್ ಬಂದಿದೆ ಇಲ್ಲಿ, ಈ ರೆಡ್ ಕ್ಯಾಂಡಲ್. ಓಕೆ, ಈ ಒಂದು ಎನ್ಗಲ್ಫ್ ಇದೆ. ಸೊ ನಮ್ಮ ಸ್ಟಾಪ್ ಲಾಸ್ ಏನಿದೆಲ್ಲ ಇದೆ ಮೇಂಟೈನ್ ಮಾಡೋಣ. ಇದೇನು ಸ್ವಿಂಗ್ ಇದೆ, ಲಾಸ್ಟ್ ಸ್ವಿಂಗ್, ಇದು ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಯೂಸಲಿ. ಓಕೆ, ಇದು ಎನ್ಗಲ್ಫ್ ಆಗಿದೆ, ಬಟ್ ಏನು ಹೆದರುವುದಿಲ್ಲ. ನಮ್ಮ ಸ್ಟಾಪ್ ಲಾಸ್ ನಾವು ಮೇಂಟೈನ್ ಮಾಡೋಣ ಫಸ್ಟ್. ಸೊ ಮಾರ್ಕೆಟ್ ವಿಲ್ ಡಿಸೈಡ್ ಸ್ಟಾಪ್ ಲಾಸ್ ತಗೋಬೇಕು ಅಥವಾ ಅದರ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ನ ಫಾಲೋ ಮಾಡ್ತಿದೀವಿ. ಓಕೆ, ಮಾರ್ಕೆಟ್ ಏನ್ ಹೇಳುತ್ತ ಅದನ್ನ ಮಾಡೋದು ಅಷ್ಟೇ ಕೆಲಸ ನಂದು. ಅದು ಲಾಸ್ ಕೊಟ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕಾ, ಮೇಲ್ಗಡೆ ಹೋಗಿ ನಂಗೆ ಎಲ್ಲಾರ ಒಂದು ಕ್ಯಾಂಡಲ್ ತೋರಿಸಿದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಪೊಸಿಷನ್. ಎಷ್ಟಿದೆ ಅಂದ್ರೆ 1300 ನೆಸ್ಲೆ. ಓಕೆ, 48.75ಗೆ ನನ್ನ ಬೈಯಿಂಗ್ ಪ್ರೈಸ್ ಇದೆ ಆಪ್ಷನ್ ಅಲ್ಲಿ. 500 ಒಂದು ಲಾಟ್ ಇದೆ. ಸೊ ಸ್ಟಾಪ್ ಲಾಸ್ ಇದನ್ನ ಮೇಂಟೈನ್ ಮಾಡೋಣ. ಸೊ ಇದು ಪ್ಲಾನ್ ಇದೆ ನಮ್ದು. ಓಕೆ, ಎಕ್ಸಿಕ್ಯೂಷನ್ ಪ್ಲಾನ್ ಏನಿದೆ, ಏನ್ ಪುಲ್ ಹಾಕದಲ್ಲ ಇದ್ರದ್ದು ಎಷ್ಟು ಹೈ ಹೋಗುತ್ತೆ ಅಷ್ಟು ಹೈ ಹೋಗಿ ಬಿಡ್ತೀನಿ. ಸೊ ಟ್ರೇಡ್ ಪ್ಲಾನ್ ಮಾಡೋದು ಅಷ್ಟೇ ನಮ್ಮ ಕೆಲಸ.
ಇವೆಲ್ಲ ಛೋಟ ಕ್ಯಾಂಡಲ್ ಬರ್ತಾವಲ್ಲ, ಇವಕ್ಕೇನ್ ಹೆದರೋದಿರಲ್ಲ. ಬಟ್ ನಮ್ದೇನಿದಲ್ಲ, ನಮ್ ರೂಲ್ಸ್ ನಾವು ಫಾಲೋ ಮಾಡೋದು. ಇವ್ ಕ್ಯಾಂಡಲ್ ಎಲ್ಲ ಎಷ್ಟೋ ಮಂದಿಗೆ ಎಕ್ಸಿಟ್ ಮಾಡಿಸಿರುತ್ತೆ. ಓಕೆ, ಇಲ್ಲಿ ಯಾರೋ ತಗೊಂಡಿರ್ತಾರಲ್ಲ, ಅವ್ರು ಇಷ್ಟು ಲಾಸ್ ಆಗುತ್ತೆ ಅಂತ ಇಲ್ಲಿ ಎಕ್ಸಿಟ್ ಹಾಕಾರೆ. ಬಟ್ ಇಲ್ಲಿದ್ದವ್ರು ಎಕ್ಸಿಟ್ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಸ್ಟಾಪ್ ಲಾಸ್ ಒಂದು ಪ್ರಾಪರ್ ವೇದಲ್ಲಿ ಇರುತ್ತೆ. ಪ್ರಾಪರ್ ಎಂಟ್ರಿ ಟೈಮ್ ಇರುತ್ತೆ ಅವ್ರದ್ದು. ಆಲ್ಮೋಸ್ಟ್ 10 ಪಾಯಿಂಟ್ಸ್ ಆಪ್ಷನ್ದಲ್ಲಿ ಬಂದ್ಬಿಟ್ರೆ ಎಷ್ಟಾಗುತ್ತೆ ಅಂದ್ರೆ, ಸ್ವಲ್ಪ ಆಪ್ಷನ್ದಲ್ಲಿ 41 ಆಗುತ್ತೆ ಹೆಚ್ಚು ಕಡಿಮೆ. ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಪೇಷನ್ಸ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಸೊ ಇದೇ ಇರೋದು ಮಾರ್ಕೆಟದಲ್ಲಿ. ಆ ಸೆಟಪ್ ಈ ಸೆಟಪ್ ಇಟ್ ಈಸ್ ಜಸ್ಟ್ ನಮಗ್ ಗೊತ್ತಿರುತ್ತೆ ಯಾವ ಸೆಟಪ್ ಎಲ್ಲಿ ಬರುತ್ತೆ, ಎಲ್ಲಿ ಬರ್ಬೋದು, ಯಾವ್ದು ಕ್ಯಾಂಡಲ್ ಬಂದ್ರೆ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕ. ಅದು ಪಾರ್ಟ್ ಆಫ್ ಸೈಕಾಲಜಿ ಇದೆ. ಈ ಕ್ಯಾಂಡಲ್ ಏನಿದಲ್ಲ, ಈ 50% ಲೆವೆಲ್ ಇದು ಇಂಪಾರ್ಟೆಂಟ್ ಇರುತ್ತೆ ನಮಗೆ. ಓಕೆ, ಈ ಬಾಡಿ ಏನಿಲ್ಲ ಹಿಂದೆ ಎಂಗಲ್ಫ್ ಆಗಿದೆಲ್ಲ, ಇದನ್ನ ನಾವು ಇಲ್ಲಿ ಮಾಡ ನಾವು ಸ್ಟಾಪ್ ಲಾಸ್ ಟೈಪ್ ತಗೋಬಹುದು ಈ ಏರಿಯಾ ಪೂರ. ಸೊ ವೇಟ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಇದೆ. ಸ್ಟಾಪ್ ಲಾಸ್ ಇಟ್ ಆದ್ರೆ ಸ್ಟಾಪ್ ಲಾಸ್ ಕೊಡೋದು ಮಾರ್ಕೆಟಿಗೆ. ಸೊ ಪ್ಲಾನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗ್ಬಿಟ್ಟಿದೆ. ಓಕೆ, ನಾವು ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾ, ಪ್ಲಸ್ ನಮ್ದು ಏನಿದೆಲ್ಲ ಮೀನ್ಸ್ ಇದು ಲಾಸ್ ಆಗತ್ತೆ ಅಂತ ಹೇಳಿ ನಮ್ದು ವ್ಯೂ ಪಟ್ನ ಮಾರ್ಕೆಟ್ದಾಗ ಚೇಂಜ್ ಮಾಡೋಂಗಿಲ್ಲ. ಯಾಕಂದ್ರೆ ನಾವು ನಮ್ದು ಪ್ಲಾನಿಂಗ್ ಸ್ಟಿಕ್ ಇರೋಣ ಫಸ್ಟ್. ಲಾಸ್ ಪ್ರಾಫಿಟ್ ಇಟ್ ವಿಲ್ ಹ್ಯಾಪನ್ ಇನ್ ಮಾರ್ಕೆಟ್. ಓಕೆ, ಇವೆಲ್ಲ ನೋಡಿ ನಮ್ಗೆ ಹೆದರಿಕೆ ಬರಾಕತ್ರೆ, ಇದ್ರ ಅರ್ಥ ಏನಾಗುತ್ತೆ, ನಮ್ದಿನ್ನು ಮೈಂಡ್ ಈ ಮಾರ್ಕೆಟ್ಗೆ ಸೆಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಇದು ನೋಡ್ರೆ ನಮ್ಗೆ ಹೆದರಿಕೆ ಬರುತ್ತೆ, ಈ ಕ್ಯಾಂಡಲ್ ಬಂದ್ರೆ ನಮ್ಗೆ ಲಾಸ್ ಆಗುತ್ತೆ, ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಏನಾಗುತ್ತೆ, ಇದನ್ನೆಲ್ಲ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು. ಮಾರ್ಕೆಟದಲ್ಲಿ ಯಾವ ತರ ಮಾರ್ಕೆಟ್ದಲ್ಲಿ ಕ್ಯಾಂಡಲ್ಸ್ ಬರ್ತವೆ. ಓಕೆ, ನಾವು ಯಾವ ಪೊಸಿಷನ್ ಅಲ್ಲಿ ನಾವು ಎಕ್ಸಿಟ್ ಆಗ್ಬೇಕಾ, ಎಷ್ಟು ರಿಸ್ಕ್ ತಗೋಬಹುದು ಮ್ಯಾಕ್ಸಿಮಮ್. ಸೊ ಇದೆಲ್ಲ ನಮ್ದು ಟ್ರೇಡ್ ಪ್ಲಾನ್ ಅಲ್ಲಿ ಬರುತ್ತೆ. ಓಕೆ ಗೈಸ್, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಗೈಸ್ ಇದೇನು ಏರಿಯಾ ಇದೆಲ್ಲ, ಇದು ಇಂಪಾರ್ಟೆಂಟ್ ಏರಿಯಾ ಇದೆ. ಓಕೆ, ನಾವು ಬೇಕಂದ್ರೆ ಇಲ್ಲೊಂದು ಲಾಟು ಆ್ಯಡ್ ಮಾಡ್ಬೋದು. ಯಾಕಂದ್ರೆ ಸ್ಟಾಪ್ ಲಾಸ್ ಏನಾಗುತ್ತೆ, ಇಷ್ಟ ಆಗುತ್ತೆ ನಂಗೆ ನೆಕ್ಸ್ಟ್ ಬರೋದು. ನಾವು ಇಷ್ಟು ಸ್ಟಾಪ್ ಲಾಸ್ ತಗೊಳ್ಬೋದು, ಇನ್ನೊಂದು ಲಾಟ್ ಬೇಕಂದ್ರೆ ರಿಸ್ಕ್ ತಗೊಂಡು. ಏನಾಗುತ್ತೆ,
ನಾವು ಹೈಯರ್ ಲೆವೆಲ್ದಲ್ಲಿ ಎವರೇಜ್ ಮಾಡ್ತಾ ಇಲ್ಲ, ಬಟ್ ನಮ್ಮ ಸಪೋರ್ಟಿಗೆ ಇದೆ ಅಂತ ಹೇಳಿ ನಾವು ಎವರೇಜ್ ಮಾಡ್ತಾ ಇದೀವಿ. ಓಕೆ, ಇದೇನು ಕಂಪಲ್ಸರಿ ಇಲ್ಲ ಎವರೇಜ್ ಮಾಡೋದು. ನಿಮಗೆ ಬೇಕಂದ್ರೆ ಫ್ಯೂಚರ್ದಲ್ಲಿ ಏನಾಗುತ್ತೆ, ನೀವು ಎನಲೈಸ್ ಮಾಡೋಕ್ಕಾದ್ರೆ ಈ ತರ ಆಗ್ತಿರುತ್ತೆ ಕಂಡೀಷನ್ಸ್ ಎಲ್ಲ. ಸೊ ಆ ಟೈಮ್ದಲ್ಲಿ ನಿಮ್ಗೊಂದು ಐಡಿಯಾ ಇರಲಿ ಅಂತ ಹೇಳಿ ನಾನು ಜಸ್ಟ್ ಬ್ರೀಫ್ ಆಗಿ ಹೇಳಿದೆ ನಿಮಗೆ. ಓಕೆ, ಲೂಸಿಂಗ್ ಟ್ರೇಡಲ್ಲಿ ಎವರೇಜ್ ಮಾಡಬಾರ್ದು ಯೂಸಲಿ. ವೇಟ್ ಮಾಡೋಣ. ಏನಾಗ್ತದೆ, ನಿಫ್ಟಿ ಅದು ಕೂಡ ಸಪೋರ್ಟಿಗೆ ಬರ್ತದಲ್ಲ, ಸೊ ಹಂಗಾಗಿ ಇದನ್ನು ಸ್ವಲ್ಪ ಅದ್ರ ಜೊತೆ ಏನ್ ಮಾಡ್ತದೆ, ಅದು ಸಪೋರ್ಟಿಗೆ ಬಂದು ಎರಡು ಸಪೋರ್ಟ್ ತಗೊಂಡು ಯೂಸಲಿ ಮೇಲ್ಗಡೆ ಹೋಗುತ್ತೆ. ಸೊ ಏನಾಗುತ್ತೆ ಮಾರ್ಕೆಟ್ದಲ್ಲಿ ನಿಮ್ಗೆ ಒಂದ್ಸತಿ ನಿಮ್ ಟ್ರೇಡ್ ಕಂಟ್ರೋಲ್ ಬಂತು, ಸೈಕಾಲಜಿಕಲಿ ಇಂಪ್ರೂವ್ ಆದ್ರೆ ಅಂತ ಕೊಡ್ರಿ, ಅವಾಗ ನೀವು ಏನ ಟ್ರೇಡ್ ನ ಹೆಂಗ್ ಹೋಲ್ಡ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅವಾಗ ಹೆದರಿಕೆ ಅನ್ನೋದಿರಲ್ಲ ನಿಮ್ಗೆ. ಮೇನ್ ಇರುತ್ತೆ ಇದರಲ್ಲಿ ಲಾಸ್ ಆಗುತ್ತೆ ಪ್ರಾಫಿಟ್ ಆಗುತ್ತೆ ಅನ್ನೋದು. ಆ ಹೆದರಿಕೆ ಒಳಗೆ ಎಷ್ಟೋ ಟ್ರೇಡ್ ನಾವು ಹೋಗು ಮೀನ್ಸ್ ನಮ್ ಫೇವರ್ ಇದ್ರೆ ಟ್ರೇಡ್ ನಾವು ಎಕ್ಸಿಟ್ ಆಗ್ಬಿಡ್ತೀವಿ ನಾವು. ಸೊ ಇದೆಲ್ಲ ಪಾರ್ಟ್ ಆಫ್ ಸೈಕಾಲಜಿ, ಎಮೋಷನ್ ಕಂಟ್ರೋಲ್. ಸೊ ಎಲ್ಲ ಇದರಲ್ಲೇ ಬರುತ್ತೆ. ನೀವು ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡ್ರಿ, ನಿಮ್ದೊಂದು ಡೈರೆಕ್ಷನಲ್ಲಿ ನೀವು ಮೂವ್ ನೋಡಕ್ ಐಡಿಯಾ ಬಂತ ಮಾರ್ಕೆಟ್ದಲ್ಲಿ ಏನಾಗುತ್ತೆ ಅಂತ ಹೇಳಿ, ನೀವು ಆ ಟೈಮ್ದಾಗ ಏನ್ ಮಾಡ್ತೀರಿ, ಸ್ಟಾಪ್ ಲಾಸ್ ನ ಮ್ಯಾನೇಜ್ ಮಾಡ್ಕೊತ ಹೋಗ್ತೀರಿ, ಬೇಡ ಅಂದ್ರೆ ಟ್ರೇಲ್ ಮಾಡ್ಕೊತ ಹೋಗ್ಬೋದು. ಓಕೆ, ವೇಟ್ ಮಾಡೋಣ, ಏನೋ ಇದೆ. ಜಸ್ಟ್ ಎಂಜಾಯ್ ದ ಟ್ರೇಡ್. ಟ್ರೇಡ್ ಎಂಜಾಯ್ ಮಾಡೋದು, ಪೇಷನ್ಸ್ ಇರೋದು, ಅದೊಂದು ಟೈಪ್ ಮಜಾನೇ ಇರುತ್ತೆ. ಸೊ ನಿಮ್ಗೆ ಏನು ಮೋರ್ ಲರ್ನಿಂಗ್ ವಿಡಿಯೋಸ್ ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ನಾನು. ಓಕೆ, ಸೊ ಪೇಷನ್ಸ್ ಇಸ್ ದ ಗೇಮ್ ಇನ್ ದ ಮಾರ್ಕೆಟ್. ನಾವು ಪೇಷನ್ಸ್ ಇಲ್ಲಾಂದ್ರೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ನಮ್ಗೆ ಮಾರ್ಕೆಟ್ ಇಂದ ಸೀದಾ ಔಟ್ ಮಾಡುತ್ತೆ, ಹೊರಗಡೆ ಹಾಕುತ್ತೆ. ಅನ್ನೆಸೆಸರಿ ಟ್ರೇಡ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಕೂಲ್ ಆಗಿ ಕಾಮ್ ಆಗಿ ಒಂದೇ ಟ್ರೇಡ್ ಮಾಡಲಿ ಎರಡೇ ಟ್ರೇಡ್ ಮಾಡಲಿ, ಎನಲೈಸ್ ಮಾಡೋದು, ಆರಾಮ್ಸೆ ಕೂಲಾಗಿ ಮಾಡೋದು ಟ್ರೇಡ್. ಏನಾಗ್ತದೆ ಈ ಏರಿಯಾದಲ್ಲಿ, ಇಲ್ಲಿ ಯಾರು ಬೈ ಮಾಡಿದ್ರಲ್ಲ ಅವ್ರು ಮತ್ತೆ ಹೊಳ್ಳೆ ಏನ್ ಮಾಡ್ತಿದಾರೆ, ಸಪೋಸ್ ಅವ್ರ ಹತ್ರ ಒಂದು 10,000 ಕ್ವಾಂಟಿಟಿ ಬೈ ಮಾಡ್ಬೇಕಂತ ಪ್ಲಾನ್ ಇರುತ್ತೆ, ಬಟ್ ಏನ್ ಮಾಡ್ತಾರೆ 5,000 ಇಲ್ಲಿ ಮಾಡ್ತಾರೆ, ಪ್ಲಸ್ ಮೇಲ್ಗಡೆ ಹೋಯ್ತಾರೆ, ಮತ್ತೆ ಅವ್ರ ಲೆವೆಲ್ಸ್ ಬಂದಾಗ ಮತ್ತೆ 5,000 ಕ್ವಾಂಟಿಟಿ ಬೈ ಮಾಡ್ತಾರೆ. ಸೊ ಏನಾಗುತ್ತೆ, ಆರ್ಡರ್ ಫಿಲ್ ಆಗೋ ಪರ್ಪಸ್ ಏನಾಗಿದೆ, ಹೋಲ್ಡ್ ಆಗಿದೆ. ಆರ್ಡರ್ ಇನ್ನೂ ಫಿಲ್ ಆಗಿಲ್ಲ, ಪೂರಾ ಆರ್ಡರ್ ಕಂಪ್ಲೀಟ್ ಆಗಿಲ್ಲ ಫಿಲ್ಲಿಂಗ್. ಸೊ ಇಲ್ಲಿ ನೋಡಿ ಕ್ಯಾಂಡಲ್ಸ್ ಎಲ್ಲ ಸ್ಲೋಲಿ ಸಣ್ಣ 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 ಬರುತ್ತಲ್ಲ. ಸೊ ಇದೊಂದು ಮಾರ್ಕೆಟ್ದಲ್ಲಿ ಐಡಿಯಾ ಬರುತ್ತೆ ಈ ತರ. ಒಂದ್ಸರಿ ಏನಾಗುತ್ತೆ, ಇನ್ನು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಎಲ್ಲಾರ್ಗು ಸ್ಟಾಪ್ ಲಾಸ್ ತಗೊಂಡಂಗ್ ಮಾಡ್ತಾರೆ ಯೂಸಲಿ. ಒಂದ್ ಸ್ವಲ್ಪ ಪುಲ್ ಬ್ಯಾಕ್ ಮೀನ್ಸ್ ಕೆಳಗಡೆ ತಗೊಂಡ್ಬಂದು, ಒನ್ಸ್ ಆರ್ಡರ್ ಕಂಪ್ಲೀಟ್ ಆಯ್ತಲ್ಲ ಅವ್ರು ಎಕ್ಸಿಕ್ಯೂಟ್ ಮೇಲ್ಗಡೆ ಮಾಡಿ ಅವಾಗ ಹೋಯ್ತಾರೆ ಮೇಲ್ಗಡೆ.
ಸೊ ಗೈಸ್ ಏನ್ ಮಾಡ್ತೀನಿ, ನಾನು ಇಲ್ಲೊಂದು ಕ್ವಾಂಟಿಟಿನ ಆಡ್ ಮಾಡ್ತೀನಿ ಈಗ. ಇದು ಜಸ್ಟ್ ಹಿಂಗ್ ಪುಷ್ ಆತಂತಿಕೋ ನಾನು ಮಾಡ್ತೀನಿ ಇವಾಗ. ಓಕೆ ಓಕೆ, ನಾನು ಒಂದ್ ಲಾಟ್ ಆಡ್ ಮಾಡಿದ್ದೀನಿ ಈಗ. ನನಗೆ ಇಲ್ಲಿ ಮಾಡ್ಬೇಕು ಅನಿಸ್ತದೆ, ಅದಕ್ಕೆ ನಾನು ಮಾಡಿದೆ ಅಷ್ಟೇ. ಓಕೆ, ನನಗೆ ಕನ್ವಿಕ್ಷನ್ ಇತ್ತಲ್ಲಿ, ಹಂಗಾಗಿ ನಾನು ಕ್ವಾಂಟಿಟಿನ ಎವರೇಜ್ ಮಾಡಿದ್ದೀನಿ. ಸೊ ಪ್ರೈಸ್ ಎಷ್ಟಕ್ಕೆ ಸಿಕ್ಕಿದೆ ನನಗೆ? 44 ಸಿಕ್ಕಿದೆ ಆಲ್ಮೋಸ್ಟ್. ಇರ್ಲಿ, ಏನ್ ತೊಂದ್ರೆ ಇಲ್ಲ. ಸೊ ಏನಾಗಿದೆ ಇಲ್ಲಿ, ಇನ್ನು ಇಲ್ಲಿ ಮಟ ಅಟೆಂಪ್ಟ್ ಮಾಡ್ತಾರ ಅವ್ರು ಯೂಸಲಿ. ಓಕೆ, ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಸಿಗತ್ತೆ ಅವ್ರಿಗೆ ಮಾರ್ಕೆಟ್ದಲ್ಲಿ. ಸೊ ಹಂಗಾಗಿ ಇಲ್ಲಿ ಮಟ ಮಾಡ್ಬೋದು. ಸೊ ಏನೈತಿಲ್ಲ, ಆಸ್ ಪರ್ ನಮ್ದು ಒಂದು ಪ್ರೊಡಕ್ಷನ್ ಇತ್ತಲ್ಲ, ಇಲ್ಲಿ ಲಿಕ್ವಿಡಿಟಿ ತಗೊಂತ ಮಾರ್ಕೆಟ್ ಈಗ ಪ್ರೆಸೆಂಟ್. ಓಕೆ, ಸೊ ಈಗ ವೇಟ್ ಮಾಡೋಣ. ಸೊ ಇದು ಏರಿಯಾ ಏನದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಈ ಏರಿಯಾದಲ್ಲೇ ಇದೇನ್ ಮೇಜರ್ ಇರೋದಲ್ಲ, ಇಲ್ಲೇ ಒಂದ್ ಲಾಟ್ ಆಡ್ ಮಾಡಿದೆ, 15 ಕ್ವಾಂಟಿಟಿ ಇದೆ ನನ್ನ ಹತ್ರ ಈ ಏರಿಯಾದಲ್ಲಿ. ಓಕೆ, ಎಷ್ಟಕ್ಕೆ ಸಿಕ್ಕಿದೆ? 41.35 ಸಿಕ್ಕಿದೆ. ಬಟ್ ನಂದು ಎವರೇಜ್ ಪ್ರೈಸ್ 44.25 ಇದೆ. ಇಲ್ಲಿದರ ಇದು ನಂದು ಎವರೇಜ್ ಪ್ರೈಸ್ ಇದೆ ಇವಾಗ. ಓಕೆ, ಸೊ ಸೊ ಮ್ಯಾಕ್ಸಿಮಮ್ ಇಲ್ಲಿ ಮಟ್ಟ ಅಟೆಂಪ್ಟ್ ಮಾಡ್ತಾರೆ ಅವರು, ಯಾರು ಬೈಯರ್. ಓಕೆ, ಇದು ಕೆಳಗಡೆ ಕ್ಲೋಸ್ ಆದ್ರೆ ನಾನು ಪೊಸಿಷನ್ ಏನ್ ಮಾಡ್ತೀನಿ, ಪೂರಾ ಎಕ್ಸಿಟ್ ಮಾಡ್ತೀನಿ. ಬಟ್ ಈಗ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಇದೇ ಇರುತ್ತೆ ಮೇಜರ್. ಇದೇನು ಪ್ರಿವಿಯಸ್ ಹೈ ಅಥವಾ ಇಲ್ಲೇನು ಹೋಲ್ಡ್ ಆಗಿದೆ ಅಲ್ಲ, ಇವಾಗ ಏನಾಯ್ತು, ಮಾರ್ಕೆಟ್ ಡೈರೆಕ್ಷನಲ್ ಇಲ್ಲ, ಚೇಂಜ್ ಆಗಿದೆ ಈಗ ಮಾರ್ಕೆಟ್ ಟ್ರೆಂಡ್. ಸೊ ಹಂಗಾಗಿ ನಮ್ದು ಸ್ಟಾಪ್ ಲಾಸ್ನು ಸೆಟ್ ಮಾಡ್ಬೇಕು ಅದ್ರ ಪ್ರಕಾರ. ಓಕೆ, ಸ್ಟಾಪ್ ಲಾಸ್ ಕೆಳಗಡೆ ಬಂದ್ರೆ ಎಕ್ಸಿಟ್ ಆಗ್ತೀನಿ. ಇದೇನಲ್ಲ ಇದೇ ಟಾರ್ಗೆಟ್ ಇದೆ ಇವಾಗ. ಸೊ ಎವರೇಜ್ ಮಾಡಿದ ರೀಸನ್ ಇದೆ, ನನಗೆ ಎಲ್ಲಿ ಮಾಡ್ಬೇಕಂತ ಗೊತ್ತಿತ್ತು. ಸೊ ಹಂಗಾಗಿ ನಾನು ಎವರೇಜ್ ಮಾಡಿದ್ದೀನಿ. ಓಕೆ, ಸೊ ಒಂದು ಬೈಯರ್ ಏನೋ ಪುಷ್ ಮಾಡಿದ್ರೆ ಇಲ್ಲೆಲ್ಲ ಸೆಲ್ಲರ್ ಏನಾಗ್ತಾರೆ, ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ವೇಟ್ ಮಾಡೋಣ. ಸೊ ಲಿಕ್ವಿಡಿಟಿ ಎಲ್ಲಿ ತಗೋಬೇಕಂತ ಅವ್ರು ಪ್ಯೂರ್ಲಿ ಹೇಳ್ತಾರಲ್ಲ. ಸೊ ಹಂಗಾಗಿ ಸೊ ಪ್ರಾಪರ್ ಇದೆ ಸ್ಟಾಪ್ ಲಾಸ್. ಈಗ ಇಲ್ಲೇನಾಗುತ್ತೆ, ಲಿಕ್ವಿಡಿಟಿ ಪರ್ಪಸ್ ಸೊ ಲಿಕ್ವಿಡಿಟಿ ಏನ್ ತಗೋತಾರಲ್ಲ, ಎಲ್ಲಿ ತಗೋತಾರಲ್ಲ, ಅದನ್ನ ನಮ್ಗೆ ಗೊತ್ತಿರ್ಬೇಕು.
ಜಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬಂತಂದ್ರಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲಾ ಸೆಲ್ಲರ್ ಮೈಂಡ್ ಚೇಂಜ್ ಆಗುತ್ತೆ ಮತ್ತೆ ಅವ್ರಿಗೆ. ಓಕೆ, ಸೊ ನಾವು ಮಾರ್ಕೆಟ್ದಲ್ಲಿ ಹಿಂಗೆ ಕುಂದಿರ್ಬೇಕು, ಮೀನ್ಸ್ ಪೇಷನ್ಸ್ಲಿ ಪ್ಲಾನ್ ಏನಿದ್ರೆ ಅದ್ರ ಪ್ರಕಾರನೇ ಕುಂದಿರ್ಬೇಕು. ಇದು ಪ್ರಾಫಿಟ್ ಲಾಸ್ ಇದರಲ್ಲಿ ಇರೋದೇ ಇದೆ, ಮಾರ್ಕೆಟ್ದಲ್ಲಿ ಆಗೋದೇ. ಓಕೆ, ಸೊ ಈಗ ನಮ್ಮ ಹತ್ರ ಏನಿದೆ ಇದು ನನ್ನ ಸ್ಟಾಪ್ ಲಾಸ್ ಆಯ್ತು. ಈಗ ಏನಾಯ್ತು, ಈ ಸ್ವಿಂಗ್ ಏನ್ ಮಾಡಿದ್ರೆ ಬ್ರೇಕ್ ಮಾಡಿದಂಗೆ ಮಾಡಿ ನೆಕ್ಸ್ಟ್ ಸ್ವಿಂಗ್ ಮಾಡಿದ್ರೆ, ಸೊ ಈ ಕೆಳಗಡೆ ಬಂದ್ರೆ ನಮ್ಮ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಸೊ ಪೇಷನ್ಸ್ ಇಸ್ ಅ ಗೇಮ್, nothing there in our hand. ಹಾ, ಸೊ ಇದೇನು ಫಸ್ಟ್ ಹ್ಯಾಮರ್ ಆಗಿದೆ, ನೆಕ್ಸ್ಟ್ ಏನಾಗಿದೆ ಇನ್ನೊಂದು ಹ್ಯಾಮರ್ ಆದ್ರೆ ಇದು ಒಂದು ಬೆಟರ್ ಆದ್ರೆ ಇದು ಮಸ್ತ್ ಅಂದ್ರೆ ಮೀನ್ಸ್ ಏನಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ದಲ್ಲಿ. ಓಕೆ, ಇನ್ನು 2 ನಿಮಿಷ ಟೈಮ್ ಇದೆ, ವೇಟ್ ಮಾಡೋಣ. ಜಸ್ಟ್ ವೇಟ್ ಅಂಡ್ ವಾಚ್, ಇಷ್ಟೇ ಮಾಡೋಕೆ ಈಗ ಮಾರ್ಕೆಟ್ದಲ್ಲಿ. ಓಕೆ, ಸೊ ಇದನ್ನೆಲ್ಲ ಆಸ್ ಪರ್ ನಮ್ದು ಏನ್ ಪ್ಲಾನ್ ಇದೆ, ಸೊ ಅದ್ರ ಪ್ರಕಾರ ನಮ್ದು ಏನಾಯ್ತು ಎಕ್ಸಿಕ್ಯೂಟ್ ಆಗ್ತದೆ ಈಗ. ಓಕೆ, ಸೊ ಮೀನ್ಸ್ ಎವರೇಜ್ ಇಸ್ ಎ ಪಾರ್ಟ್ ಆಫ್ ಗೇಮ್ ಅಲ್ಲಿ ಆಗಿದೆ, ಬಟ್ ನಮ್ದು ಆಸ್ ಪರ್ ದ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಓಕೆ, ಏನಾಯ್ತು ಇಲ್ಲಿ ಅಟೆಂಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ನಾವು, ಸೊ ಆಸ್ ಪರ್ ದ ಪ್ಲಾನ್ ಅವರು ಮಾಡಿದ್ರು. ನಾವು ಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಏನ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಏನ್ ಮಾಡ್ತೀನಿ, ಒಂದು 1000 ಕ್ವಾಂಟಿಟಿ ಇಲ್ಲಿ ರಿಮೂವ್ ಮಾಡ್ತೀನಿ ನಾನು, ಯಾಕಂದ್ರೆ ಇದು ರೆಸಿಸ್ಟೆಂಟ್ ಏರಿಯಾ ಅಲ್ಲ, ಸೊ ಹಂಗಾಗಿ ಇಲ್ಲಿ ಮಟ. ಓಕೆ, ಇಲ್ಲಿ ಬಂದ್ರೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ.
ಚಲೋ ಪೂರ ಕ್ಲೋಸೇ ಮಾಡ್ಬಿಡ್ತೀನಿ, ಯಾಕಂದ್ರೆ ನಂದು ವರ್ಕಿಂಗ್ ಅವರ್ ಆಯ್ತಲ್ಲ ಟೈಮ್. ಸೊ ಮಾಡಿ ಕ್ಲೋಸ್ ಆಗ್ತದೆ ಪೊಸಿಷನ್. ಸೊ ಬೆಟರ್ ಏನಾಗುತ್ತೆ, ಇಲ್ಲಿ ನಾನು ಪೊಸಿಷನ್ ಕ್ಲೋಸ್ ಮಾಡ್ತೀನಿ. Now I will move for my work, guys. Thank you for watching videos. Have a nice day.